ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲೂ ನಾವು ನೋಡಿದ್ವಿ, ಹೊಡಿ ಬಡಿ ರಾಜಕಾರಣ ಆಗಿತ್ತು. ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೊಲೆಯನ್ನ ಮಾಡಲಾಗಿದೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನನ್ನ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಗುಂಡು ಹಾರಿಸಿ ಸುವೇಂದು ಪಿಎ ಚಂದ್ರನಾಥ್ ಅನ್ನೋರನ್ನ ಕೊಲೆ ಮಾಡಲಾಗಿದೆ. ಗುಂಡೇಟಿಗೆ ಸುವೇಂದು ಆಪ್ತ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ, ಅವ್ರ ಪ್ರಾಣ ಹೋಗಿದೆ. ಪಶ್ಚಿಮ ಬಂಗಾಳದ ಮಧ್ಯಂ ಗ್ರಾಮ ಅನ್ನುವಲ್ಲಿ ದುರ್ಘಟನೆ ನಡೆದಿರೋದು. ಸ್ಕಾರ್ಪಿಯೋ ಕಾರಲ್ಲಿದ್ದ ಸುವೇಂದು ಪಿಎ ಚಂದ್ರನಾಥ್ ಬೈಕ್ನಲ್ಲಿ ಬಂದಂತ ಆಗಂತುಕರು ಚಂದ್ರನಾಥ್ ಮೇಲೆ ಗುಂಡನ್ನ ಹಾರಿಸಿದ್ದಾರೆ, ಹತ್ಯೆಗೈದಿದ್ದಾರೆ, ಪರಾರಿಯಾಗಿದ್ದಾರೆ. ಬಿಳಿ ಬಣ್ಣದ ಸ್ಕಾರ್ಪಿಯೋದಲ್ಲಿ ಸುವೇಂದು ಆಪ್ತ ಇದ್ರು, ಡ್ರೈವರ್ ಸೀಟ್ನ ಪಕ್ಕದಲ್ಲೇ ಕುತ್ಕೊಂಡಿದ್ರು. ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. 3-4 ಸುತ್ತು ಗುಂಡನ್ನ ಹಾರಿಸಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಅಲ್ಲಿಂದ ಪರಾರಿ ಆಗಿದ್ದಾರೆ ದುಷ್ಕರ್ಮಿಗಳು. ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಂ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಇದು ಈಗ ಅಲ್ಲಿನ ರಾಜಕೀಯದಲ್ಲಿ ಬೇರೆ ಬೇರೆ ಆಯಾಮಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ರಕ್ತಸಿಕ್ತ ರಾಜಕೀಯ ಅಂತಂದ್ರೆ ಹೊಡಿಬಡಿ ನಡೀತಾ ಇತ್ತು, ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ನಾವು ನೋಡಿದ್ದು. ಈಗ ನೋಡಿದ್ರೆ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗ್ತಾ ಇದೆಯಾ? ಈಗ ಸುವೇಂದು ಹೇಳ್ತಿರೋದು ಇದು ಪೂರ್ವ ಯೋಜಿತ ಕೃತ್ಯ, ಬೇಕು ಅಂತಲೇ ಮಾಡಿದ್ದಾರೆ ಅಂತ ಹೇಳಿ ಟಿಎಂಸಿ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರೆ, ಒಂದ್ ಕಡೆ ಟಿಎಂಸಿ ಅವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾರೀ ಹತ್ಯೆಯನ್ನ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಹೇಳಿ ಸದ್ಯಕ್ಕೆ ಚರ್ಚೆಗಳಂತೂ ನಡೀತಾ ಇದೆ. ಸಿಎಂ ಆಕಾಂಕ್ಷಿ ಸುವೇಂದು ಅಧಿಕಾರಿ ಪಿಎ ಹತ್ಯೆ ಆಗಿದೆ. ಆಪ್ತನ ಮೃತದೇಹವನ್ನ ನೋಡಿ ಸುವೇಂದು ಅಧಿಕಾರಿ ಕಣ್ಣೀರನ್ನ ಹಾಕಿದ್ದಾರೆ. ಘಟನೆಯನ್ನ ಖಂಡಿಸಿದ್ದಾರೆ ತೀವ್ರವಾಗಿ ಸುವೇಂದು ಅಧಿಕಾರಿ. ಇದು ಪೂರ್ವ ಯೋಜಿತ ಕೊಲೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಗೂಂಡಾಗಳಿಂದ ಪಶ್ಚಿಮ ಬಂಗಾಳ ರಾಜ್ಯವನ್ನ ನಾವು ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿ ಶಪಥವನ್ನು ಮಾಡಿದ್ದಾರೆ. ಅಧಿಕಾರ ವಹಿಸಿಕೊಂಡ ಬಳಿಕ ತುರ್ತಾಗಿ ಈ ಬಗ್ಗೆನೇ ಕ್ರಮ ಕೈಗೊಳ್ಳೋದು ಅಂತ ಹೇಳಿ ಸಿಎಂ ಆಕಾಂಕ್ಷಿ ಬಿಜೆಪಿಯ ನಾಯಕ ಸುವೇಂದು ಅಧಿಕಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. पुलिस का डीजीपी का बात है। 2-3 दिन रेकी करके फुल्ली प्री प्लान मर्डर, हम लोग बहुत पेनफुल हार्ट में ये जो मर्मांतिक हादसा हुआ, इसका निंदा करने का कोई भाषा हम लोग के पास नहीं है। ಸುವೇಂದು ಅಧಿಕಾರಿ ಆಪ್ತನ ಕೊಲೆಗೆ ಟಿಎಂಸಿ ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಸಿಬಿಐ ತನಿಖೆಗೆ ಆಗ್ರಹವನ್ನ ಟಿಎಂಸಿ ನಾಯಕರು ಮಾಡ್ತಾ ಇದ್ದಾರೆ. ಸಿಬಿಐ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಬೇಕು. ಚುನಾವಣೋತ್ತರ ಹಿಂಸಾಚಾರಕ್ಕೆ ಬಿಜೆಪಿಯೇ ಕಾರಣ ಅಂತ ಹೇಳಿ ಟಿಎಂಸಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಬೆಂಬಲಿತ ಕಿಡಿಗೇಡಿಗಳೇ ಈ ಘಟನೆ ಕಾರಣ ಅಂತ ಹೇಳಿ ಟಿಎಂಸಿ ಕಿಡಿಕಾರಿದೆ. ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳಿ ಟಿಎಂಸಿ ಪೋಸ್ಟ್ ಅನ್ನ ಮಾಡಿದೆ. ಮತ್ತೆ ಸಿಬಿಐ ತನಿಖೆ ಈ ಪ್ರಕರಣದಲ್ಲಿ ಆಗಬೇಕು ಅನ್ನೋ ಆಗ್ರಹವನ್ನ ಟಿಎಂಸಿಯ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿ ಚುನಾವಣೆ ನಂತರ ನಡೀತಿರುವಂತ ಈ ಹಿಂಸಾಚಾರಗಳಿಗೆ ಬಿಜೆಪಿ ಕಾರಣ ಅಂತ ಟಿಎಂಸಿ ಹೇಳ್ತಾ ಇದೆ. ಇನ್ನೊಂದು ಕಡೆ ಇದಕ್ಕೆ ಟಿಎಂಸಿ ಕಾರಣ ಅಂತ ಬಿಜೆಪಿ ಹೇಳ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಇಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಹಳ್ಳಿ. ಪೃಥ್ವಿರಾಜ್, ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಅನ್ನೋದು ಇದೇ ಮೊದಲೇನಲ್ಲ, ಬಟ್ ಭೀಕರ ಸ್ವರೂಪಕ್ಕೆ ಹೋಗ್ತಾ ಇದೆ. ಅಂದ್ರೆ ಬಿಜೆಪಿ ಅಭೂತಪೂರ್ವ ಅಲ್ಲಿ ಬಹುಮತವನ್ನ ಗಳಿಸಿದೆ, ಅಧಿಕಾರಕ್ಕೇರುವಂತ ಈ ಸಂದರ್ಭದಲ್ಲಿ ಈ ಬೆಳವಣಿಗೆ ಯಾವ್ಯಾವ ಆಯಾಮದಲ್ಲಿ ಚರ್ಚೆಗೆ ಕಾರಣವಾಗಿದೆ, ಮತ್ತೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳೇನು ಬಿಜೆಪಿ ಮತ್ತೆ ಟಿಎಂಸಿ ಮಧ್ಯದಲ್ಲಿ? ಶರ್ಮಿತಾ, ಸುವೇಂದು ಅಧಿಕಾರಿ ಆಪ್ತ ಚಂದ್ರನಾಥ್ ರಾತ್ ಅವರ ಸಾವನ್ನಪ್ಪಿರುವಂಥದ್ದು ನಿನ್ನೆ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಸುಮಾರು 15 ವರ್ಷಗಳಿಂದ ಸುವೇಂದು ಅಧಿಕಾರಿ ಜೊತೆ ಇದ್ದಂಥವರು, ಅವರ ರೈಟ್ ಹ್ಯಾಂಡ್ ಆಗಿದ್ದಂಥವರು, ಅವರ ಸೋಲು ಗೆಲುವು ಎಲ್ಲ ವಿಚಾರದಲ್ಲೂ ಕೂಡ ಅವರ ಜೊತೆ ನಿಂತಿದ್ದಂಥವರು, ಕಂಪ್ಲೀಟ್ ಪ್ಲಾನ್ ಮಾಡ್ತಾ ಇದ್ದಂಥವ್ರು ಇವರೇ. ಯಾಕೆಂದ್ರೆ ಅವರು ರಾಜ್ಯದಾದ್ಯಂತ ಸುತ್ತುವಂತಹ ಸಂದರ್ಭದಲ್ಲಿ ಭವಾನಿಪುರ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥವ್ರು, ಮಮತಾ ಬ್ಯಾನರ್ಜಿ ವಿರುದ್ಧ ಸ್ಟ್ರಾಟಜಿಯನ್ನ ರೂಪಿಸಿದಂಥವ್ರು. ಯಾಕೆಂದ್ರೆ 2 ಬಾರಿ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ದು ನಂದಿಗ್ರಾಮ ಮತ್ತು ಭವಾನಿಪುರದಲ್ಲಿ. ಇಲ್ಲಿ ಪ್ರಮುಖವಾಗಿ ನೋಡಿದಾದ್ರೆ ಇದೇನು ಫಸ್ಟ್ ಟೈಮ್ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ 2021ರ ಸಂದರ್ಭದಲ್ಲೂ ಕೂಡ ಅಷ್ಟೇ, ಆಲ್ಮೋಸ್ಟ್ ಪೋಸ್ಟ್ ಪೋಲ್ ಎಲೆಕ್ಷನ್ ಆದ ಬಳಿಕ ಒಂದು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ. ಟಿಎಂಸಿ ಕಾರ್ಯಕರ್ತರಂತೂ 2021ರ ಸಂದರ್ಭದಲ್ಲಿ ಸುಮಾರು 2,000 ಕೇಸ್ಗಳು, ವೈಲೇಷನ್ ಕೇಸ್ಗಳು ದಾಖಲಾಗಿದ್ವು. 30ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು, 15ಕ್ಕೂ ಹೆಚ್ಚಿನ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ಗಳು ದಾಖಲಾಗಿದ್ವು. ಈ ರೀತಿಯಾಗಿ ಸಾವಿರಾರು ಪ್ರಕರಣಗಳು ದಾಖಲಾಗಿದ್ವು.
ಆ ಒಂದು ಕಾರಣಕ್ಕೇನೆ ದೊಡ್ಡ ಮಟ್ಟದಲ್ಲಿ ಟಿಎಂಸಿಗೆ ಈ ಬಾರಿ ಹಿನ್ನಡೆ ಆಗಿರುವಂಥದ್ದು. ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಆಗಲಿ, ಮಹಿಳೆಯರ ರಕ್ಷಣೆ ಆಗಲಿ, ಈ ಎಲ್ಲಾ ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾಕಂದ್ರೆ ಆ ಎಲೆಕ್ಷನ್ ಆಗ್ತಿದ್ದ ಹಾಗೆ ಅಂದ್ರೆ ಪಕ್ಷದ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡುವಂಥದ್ದಾಗ್ಲಿ, ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದಾಗ್ಲಿ, ಕಾರ್ಯಕರ್ತರು ಓಡಾಡಂಗೆ ಇರಲಿಲ್ಲ. ಆ ರೀತಿಯಾದಂತಹ ಭಯದ ವಾತಾವರಣ ಇತ್ತು. ಕಂಪ್ಲೀಟ್ ಆಗಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಬುಡಮೇಲಾಗಿದ್ದ ರೀತಿಯಲ್ಲಿ ಪರಿಸ್ಥಿತಿ ಇದ್ದಿದ್ದಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಸೊ ಹೀಗಾಗಿ ಆ ಒಂದು ಹಿನ್ನಡೆಯ ಕಾರಣಕ್ಕೋಸ್ಕರನೇ ಬಿಜೆಪಿಗೆ ಬಹುದೊಡ್ಡ ಪ್ಲಸ್ ಆಗಿದ್ದಂತೂ ಈ ಬಾರಿ. ಸೊ ಆ ಕಾರಣಕ್ಕೋಸ್ಕರನೇ ಬಿಜೆಪಿಗೆ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮ್ಯಾಂಡೇಟ್ ಅನ್ನ ಅಲ್ಲಿನ ಪಶ್ಚಿಮ ಬಂಗಾಳದ ಜನರು ಕೊಟ್ಟಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಪ್ರೀ ಪೋಸ್ಟ್ ಎಲೆಕ್ಷನ್ ಆದಂತಹ ಟೈಮ್ನಲ್ಲಿ ಇದೊಂದು ದೊಡ್ಡ ಹಿಂಸಾಚಾರ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಇನ್ನೂ 2 ತಿಂಗಳುಗಳ ಕಾಲ ಎಲೆಕ್ಷನ್ ಆದ ಬಳಿಕ ಸಿಆರ್ಪಿಎಫ್ ಸೇರಿದಂತೆ ಕೇಂದ್ರದ ಅರಸೇನಾ ತುಕಡಿಗಳನ್ನ ನಾವು ನಿಯೋಜನೆ ಮಾಡ್ತೀವಿ, ಯಾರು ಕೂಡ ಭಯ ಪಡಬೇಡಿ, ನಾವಿದ್ದೀವಿ ಅನ್ನುವಂಥ ಧೈರ್ಯವನ್ನ ತುಂಬಿದ್ರು. ಆದ್ರೂ ಕೂಡ ಹಿಂಸಾಚಾರವನ್ನ ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ. ಪೋಸ್ಟ್ ಎಲೆಕ್ಷನ್ ಆದ ಬಳಿಕ ಸುಮಾರು 4 ಜನ ಸಾವನ್ನಪ್ಪಿದ್ದಾರೆ. 2 ಬಿಜೆಪಿ ಕಾರ್ಯಕರ್ತರು, ಇನ್ನಿಬ್ಬರು ಟಿಎಂಸಿ ಕಾರ್ಯಕರ್ತರು, ಹಾಗೆ 100 ಪ್ರಕರಣಗಳು, ವೈಲೇಷನ್ ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂತದ್ದು. ಪ್ರತಿಯೊಂದು ಕಡೆನೂ ಪ್ರಮುಖವಾಗಿ ಹೌರಾ ಆಗಿರ್ಬೋದು, ಬೀರ್ಗಾಮ್ ಆಗಿರ್ಬೋದು, ಉತ್ತರ 24 ಪರಗಣ ಆಗಿರ್ಬೋದು, ದಕ್ಷಿಣ 24 ಪರಗಣ ಆಗಿರ್ಬೋದು, ಹಾಗೆ ಕೋಲ್ಕತ್ತಾ ಸುತ್ತಮುತ್ತ ಇಲ್ಲೆಲ್ಲಾ ಕಡೆನೂ ಕೂಡ ಹಿಂಸಾಚಾರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಎಷ್ಟೇ ಭದ್ರತೆಯನ್ನ ಕೈಗೊಂಡರೂ ಕೂಡ ಅಲ್ಲಿ ಈ ಒಂದು ಹಿಂಸಾಚಾರವನ್ನ ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ. ಸ್ಪೆಷಲಿ ಸುವೇಂದು ಅಧಿಕಾರಿ ಪಿಎನೇ ಯಾಕೆ ಟಾರ್ಗೆಟ್ ಆದ್ರು ಅಂತ ನೋಡೋದಾದ್ರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಮಮತಾ ಬ್ಯಾನರ್ಜಿ ಅವರ ಆಪ್ತನನ್ನ ಸೋಲಿಸಿದಂತ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗಿರುವಂತದ್ದು ಅನ್ನುವಂಥದ್ದು ವಿಶ್ಲೇಷಣೆಗಳು ಆಗ್ತಾ ಇರುವಂತದ್ದು. ಇನ್ನೇನು 9ನೇ ತಾರೀಕು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕುತೂಹಲದ ನಡುವೆ ಈ ಹಿಂಸಾಚಾರಗಳು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಹೇಗಾದ್ರೂ ಮಾಡಿ ಇನ್ನಷ್ಟು ಜಾಸ್ತಿ ಆಗದ ರೀತಿಯಲ್ಲಿ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಆಗಿ ಆರ್ಡರ್ಸ್ ಅನ್ನ ಮಾಡಲಾಗಿದೆ. ಕೇಂದ್ರದಿಂದ ಆರ್ಡರ್ಸ್ ಆಗಿದೆ, ಹಾಗೆ ಅಲ್ಲಿನ ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ, ಮತ್ತಷ್ಟು ಹಿಂಸಾಚಾರ ಆಗದ ರೀತಿಯಲ್ಲಿ ತಡೆಗಟ್ಟಬೇಕು ಅಂತ.